ಪ್ರೇಮ್ನವ್ರ ಅಣ್ಣ ಬೈಕಲ್ಲಿ ಅವ್ರ ಊರಿಗೆ ಹೊಂಟಾರ. ಈಗ ಅವ್ರು ಹೋದ್ರೆ ನಾನು ಒಬ್ಬನೇ ಆಗ್ಬಿಡ್ತೀನಿ. ಒಂದಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟು ಹಾಕು. ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ನಾವೀಗ ದೇವಸ್ಥಾನಕ್ಕೆ ಹೊಂಟೀವಿ. ಇಲ್ಲೇ ದುರ್ಗಾಪರಮೇಶ್ವರಿ ದೇವಸ್ಥಾನ ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಿ. ವಿದ್ಯಾಣಪುರದಾಗ ಇರೋದು. ಅಲ್ಲಿ ಹೋದ್ರೆ ಇನ್ನೊಂದು ಕಡೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ತೋರಿಸ್ತೀವಿ. ಬರ್ರಿ, ಅಲ್ಲಿ ಯಾರು ನೋಡಿರಲ್ಲ, ಅದು ಹೊಸ್ದಾಗಿ ಮಾಡ್ರಿ. ಈಗ ಅಲ್ಲಿ ಹೋಗಿ ಸಿಗ್ತೀವಿ. ಬನ್ನಿ ಗಾಯ್ಸ್, ಹೋಗೋಣ. ಸಾನ್ವಿ ನೋಡ್ರಿ ಹೆಂಗ್ ಮಾಡತ್ತ. ಸಾನು ರೆಡಿ ಮಾಡಕ್ಕೆ ಒಂದು ತಾಸು ಆಗೈತೆ ನಮಗೆ. ಒಟ್ಟ ರೆಡಿ ಆಗಲ್ಗ ಇವಾಗ. ಅವ್ರ ಮಮ್ಮಿಗೆ ಹೊಡೆಯೋದು ಅಳೋದು. ಸರಿ, ಬರ್ರಿ. ಸಾನ ಆಯ್ ಮಾಡಿ ನಮ್ಮ ಲಾಗ. ಸಾನು ಫ್ರೆಂಡ್ಸ್, ನಾವು ದುರ್ಗಾಪರಮೇಶ್ವರಿಗೆ ಸುತ್ತಾರ್ಕೊಂಡು ಹೋಗ್ತಿದ್ದೇವೆ. ಇವಾಗ ಅಜಿಕೆ ಹಾಕಿರೋ ನೋಡಿರ್ತೀರಿ, ಶಾರ್ಟ್ ಕಟ್ ದಾರಿ ಇದು ನೋಡ್ರಿ. ಇಲ್ಲಿ ಬಂದ್ರೆ ಹಿಂಗೆ ಕಾಣಿಸುತ್ತೆ ದೇವಸ್ಥಾನ, ಈಸಿಯಾಗಿ ಬರ್ಬೋದು. ಶಾರ್ಟ್ ಕಟ್ ದಾರಿ ಅಂತ ನನಗೂ ಗೊತ್ತಿದ್ದಿಲ್ಲ. ರೋಡ್ ಇದು, ಇಲ್ಲೇ ಇದೆ ದೇವಸ್ಥಾನ, ದುರ್ಗಮ್ಮ ದೇವಸ್ಥಾನ. ಇಲ್ಲಿಂದ ಹತ್ರ ಆಗುತ್ತೆ, ಹಿಂಗೆ ಬರ್ಬೋದು ಆರಾಮಾಗಿ. ನೋಡ್ರಿ, ಇವ್ರೇನೋ ಮಾಡಕತ್ತಾರ ಜೋಡಿಗಳು. ಮಾತಾಡ್ಸಾಕತ್ತೀವಿ ಜೋಡಿಗಳನ್ನ. ರಾವಣ ಅಂತೇಳಿ ಎಷ್ಟಂದ ನೋಡ್ರಿ, ಇಲ್ಲಿಂದನೇ ಆರಾಮಾಗಿ ಹೋಗ್ಬೋದು. ನೋಡ್ರಿ ನಮ್ಮ ಸಾನ್ವಿ ಹೆಂಗ್ ನಡಕತ್ತ. ಜನನೇ ಕಮ್ಮಿ ಅಲ್ಲ. ಫೈನಲಿ ಬಂದೀವಿ. ಸಾನಾ ನಮ್ಮ ಸಾನ್ವಿ ನೋಡ್ರಿ ಏನೇನೋ ನೋಡಕತ್ತಾರ. ಯಾಕೆ ಎಷ್ಟು ಮಂದಿ ಯಾರು ಇವತ್ತು? ಜನ ಭಾಳ ಅದಾರ, ತುಂಬ ಜನ ಇದ್ದಾರೆ. ಅಂದ್ರೆ ಇವಾಗ ಸ್ಟಾರ್ಟ್ ಆಗುತ್ತೆ, ಟೈಮ್ ಆಗಿ ಬಂತಲ್ಲ. ಹಾಂ, ಅಲ್ಲದ ಕಾಯಿ ತೊಗೊಂತೇನು? ಹ್ಞೂ, ಮಾಡ್ತೇನಲ್ಲ. ಕೈ ತೋರಿಸ್ತಾಳಕ್ಕಿ ಇಲ್ಲ, ಕೈ ಹಿಡ್ಕೊಳ ನೋಡಕ್ಕೆ. ಸಿಂಗಳು ಹಾಕಿ ಕುದೂಸ ಕುಂತದ. ಇಲ್ಲಿ ವಿಡಿಯೋ ಮಾಡಂಗಿಲ್ಲ, ಬೋರ್ಡ್ ಹಾಕೋರಲ್ಲಿ. ವಿಡಿಯೋ ಮಾಡೋದು ಫೈನ್ ಹಾಕ್ತಾರೆ. ನೋಡಿದ್ರೆ 1000 ರೂಪಾಯಿ ಫೈನ್ ಐತೆ. ಫೋನ್ ಕಿತ್ಕೊಂತ ಹಾಕಿ ಒಬ್ಬಕ್ಕೆ ಹಾಕು. ಇಲ್ಲಿ ದೇವಸ್ಥಾನಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ. ವಿಡಿಯೋ ಮಾಡೋಕ್ಕೆ ಸಾಂಬಾರು ನೋಡಿ ಎಷ್ಟೊಂದು ಜನ ಇರ್ತಾರೆ, ತುಂಬ ಜನ ಬರ್ತಾರೆ. ಇವತ್ತು ಬೇರೆ ಹಬ್ಬ ಬೇರೆ, ತುಂಬ ಜನ ಬರ್ತಾರೆ, ಸಿಕ್ಕಾಪಟ್ಟೆ ಜನ. ದೇವಸ್ಥಾನಕ್ಕೆ ಬಂದಾಳ ಸಾಮಿ. ಓಯ್ ರಣದೇರ, ಓಯ್ ಬಾಯ್ ಮಾಡಿ. ಇಲ್ಲಿ 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 ನಮ್ಮ ಪಾಪ ನೋಡು. ಸಾನುಗ ಬಳಿ ತನಕತ್ತೀವಿ, ಸಣ್ಣ ಬಳಿ ನೋಡ್ರಿ. ಏನು ಬಳಿ ಆಗಲ್ಲ ಅವು. ಬಳಿ ತಗೊಂಡೋಗಿ ಬಂದಿದ್ದೀವಿ. ಬಳೆ ಇವನ್ ಹಾಕ್ಯನದೇ ಡೌಟ್ ಹಾಕಿ, ಬಳೆ ಏನು ಹಾಕ್ಯಂತಾವ ಅವ್ರ ಮಮ್ಮಿ. ನಾವು ಅಲ್ಲಿ ಬಳಿ ತಗೊಳ್ಳಿಲ್ಲ.
ಹೋದ್ರೆ ಶಿವನ ದೇವಸ್ಥಾನಕ್ಕೆ ಹೋಗ್ತೀವಿ, ಇಲ್ಲ ಮನೆಗೆ ಹೋಗ್ಬಿಡ್ತೀವಿ. ಮನೆಗೆ ಹೋಗಿ ಹೇಳ್ತೀವಿ. ನೋಡ್ರಿ ನಮ್ಮ ನಾವು ನಮ್ಮ ಅಪ್ಪನ ಮನೆಗೆ ಹೊಂಟಿದ್ದೆ. ಅದೇನ ಕೆಲಸ ಅಂತ ಹೋಗ್ಬಾರ್ದು ನಿದ್ದೆ ಮಾಡಕ್ಕೆ ಇನ್ನೊಂದು ಏನಂದರೆ ಪ್ರೇಮ್ನವ್ರ ಅಣ್ಣ ಬೈಕಲ್ಲಿ ಅವ್ರ ಊರಿಗೆ ಹೊಂಟಾರ. ಇವಾಗ ಬಂದವ್ರಿ, ಲಾಸ್ಟ್ ಮಾತಾಡ್ಕೊಂಡು ಹೋಗೋಕ್ಕಿಂತ ಬಂದವ್ರಿ. ಸಾನನ ನಾನು ಬಾಯ್ ಮಾಡ್ತೀವಿ ಇಬ್ಬರು. ಇವಾಗ ಅವ್ರು ಹೋದರೆ ನಾನು ಒಬ್ಬನೇ ಆಗ್ಬಿಡ್ತೀನಿ. ಮಾಡೋಣ ವೀಡಿಯೋಸ್ ಮಾಡೋಣ. ಅವ್ರ ಅಣ್ಣ ಬರ್ತಾನೆ, ಪ್ರೇಮ್ ಮಾತ್ರ ಆ ಕಡೆ. ಮತ್ತೆ ಯಾವಾಗ ಬರ್ತಾನೋ ಗೊತ್ತಿಲ್ಲ. ಅವನಿಗೆ ಕೆಲಸ ಇದ್ರೆ ಮತ್ತೆ ಬರ್ತಾನೆ ಬೆಂಗಳೂರಿಗೆ, ಇಲ್ಲಾಂದ್ರೆ ಡೌಟು ಆಲ್ಮೋಸ್ಟ್. ಅಲ್ಲಿ ಅಡೆಗದಾರಂತ ಫೋನ್ ಹಚ್ಚಾರ. ಇವಾಗ ಬರ್ರಿ ಹೋಗ್ರಿ. ನಮ್ಮ ಸಾನು ಕರ್ಕೊಂಡು ಹೊಂಟೀವಿ. ನಮ್ಮ ಸಾನು ನಾನು ಬಾಯ್ ಮಾಡಿ ಬರ್ತೀವಿ ಅವ್ರಿಗೆ. ಮೆಲ್ಲಕ್ಕೆ ಸೇಫಾಗಿ ಹೋಗಿ ಅಂತ ಹೇಳ್ಬಿಟ್ಟು ಬರೋಣ. ಬರ್ರಿ, ತಳಗ ಅದರಂತ ಬರ್ರಿ. ಗಾಯ್ಸ್ ಹೊಂಟಾರ. ನಾನು ನಮ್ಮ ಪಾಪು ಆಯ್ ಮಾಡಕ್ಕೆ ಬಂದಿದ್ದೀವಿ. ಹೊಂಟ್ರಾ? ಬಾಯ್ ಬಂಗಾರಿ, ಬಾಯ್ ಚಿನಿ, ಬಾಯ್ ಗುಂಡಿ, ಬಾಯ್ ಅಮ್ಮ, ಬಾಯ್. ಬಾಯ್ ಟಾಟಾ. ಮತ್ತೆ ಅವು ಬರ್ತಾನೆ ಕೇಳಿ. ಮತ್ತೆ ಅವು ಬರ್ತೀರಿ ಅಂತ ಕೇಳಿ. ಬಾಯ್. ಮತ್ತೆ ಒಳ್ಳೆ ರಿಟರ್ನ್ ಯಾವಾಗ? ಹಾಂ, ಬಾಯ್. ನಮ್ಮನ್ನು ಬಿಟ್ಟು ಹೊಂಟ್ರಿ, ಒಬ್ಬನೇ ಆತ್ ನಿಮಗೆ. ಇಂಥದೊಂದು ಪೀಸ್ ತೊಗೊಂಡು ಬರೋದು ಬಾಯ್. ಇಂಥದ? ಹಾಂ, ಈಗ ಫ್ರೆಂಡ್ ಬೇಕಲ್ಲ ಮತ್ತೆ. ಹೌದು, ನಿನ್ನ ಫ್ರೆಂಡ್ ಬೇಕಿಲ್ಲ? ಫ್ರೆಂಡ್ ಬರ್ತಾ ವಾಪಸ್ ಬರಾಗ. ಹಾಂ, ಎಲ್ಲಿ ನಿನ್ನ ರಾತ್ರಿ ಮಕ್ಕಳು ಶಿಸ್ತು ಬೈಸಿಟ್ಟಿ ನೀನು. ಗಾಡಿ ಮಾಯಲ್ಗಡೆ ನಮಗೆ ಮೆಲ್ಲಕ್ಕೆ ಹೋಗ್ರ, ಹೋಗಿ ಫೋನ್ ಮಾಡ್ರ. ಹಾಂ, ಹೋಗಿ ಫೋನ್ ಮಾಡ್ತೀವಿ. ಹಾಂ, ಅವರು ಇವಾಗ ಹೋದ್ರೆ ಅವರು ನಾಳೆ ಮುಟ್ಬೋದು ಅನಿಸುತ್ತೆ. ಸೊ ಯಾಕಂದ್ರೆ ನೈಟಾಗಿ ಹೋಗ್ಬಿಡ್ತಾರೆ. ಒಂದು 12 ಗಂಟೆ 1 ಗಂಟೆ ಹೋಗ್ತಾರೆ. ಅವ್ರಿಗೂ ನಮ್ಮ ಸಾನು ಬಾಯ್ ಮಾಡಿ ಬಂದಾಳ. ನಾವು ಡೈಲಿ ರೊಟ್ಟಿ ತಿನ್ನೋರು. ಹಿಟ್ಟು ಖಾಲಿ ಆಗ್ಬಿಟ್ಟೈತೆ ಮನ್ಯಾಗ. ನಾವು ಇಲ್ಲಿ ಬೆಂಗಳೂರಲ್ಲಿ ಜೋಳ ಚೆನ್ನಾಗಿರಲ್ಲ ಅಷ್ಟಕ್ಕೊಂದು. ಹಂಗಾಗಿ ಊರಲ್ಲಿ ತೊಗೊಂಬರ್ಬೇಕು. ಊರಿಗೆ ಹೋಗ್ತೀವಿ, ಊರಿಗೆ ಅಂತ ತಗೊಂಬರೋಣ ಅಂತ ಸುಮ್ಮನೆ ಆಗಿದ್ದೀನಿ. ಈಗ ರೊಟ್ಟಿನೂ ಇಲ್ಲಿ ಎಲ್ಲ ಹುಡುಕಾಡಿದ್ವಿ, ಎಲ್ಲ ಕ್ಲೋಸ್ ಮಾಡಿಬಿಟ್ಟವ್ರು ಇವತ್ತು ಎಲ್ಲ ಕಡೆನೂ. ಅದಕ್ಕೆ ಮುದ್ದೆ ರಾಗಿ ತಗೊಂಡು ಹೋಗ್ಬೇಕಂತ ಬಂದೀವಿ. ರಾಗಿ ತಗೊಂಡೋಗಿ ಮುದ್ದೆ ಮಾಡೋಣ. ಮಟನ್ನು ಮುದ್ದೆ ಹೆವಿ ಕಾಂಬಿನೇಷನ್ ಇರುತ್ತೆ. ಬರ್ರಿ, ಅಂಗಡಿಗೆ ಬಂದೀವಿ. ಮಮತಾ ತನಕತ್ತಳ. ಇಲ್ಲಿನ ರೊಟ್ಟಿ ಕೇಳಿದ್ವಿ, ರೊಟ್ಟಿ ಸಿಕ್ಕಿಲ್ಲ. ತಲೆ ಔಟ್ ಆಗತ್ತೆ ತಣ್ಣಿ ಕೂಡ. ದಿನ ರೊಟ್ಟಿ ತಿನ್ನೋರು ನಾವು, ಹಂಗಾಗಿ ಸ್ವಲ್ಪ ರೊಟ್ಟಿ ಇಲ್ಲಾಂದರೆ ಊಟನೇ ಮಾಡ್ದಂಗೆ ಅನಿಸಲ್ಲ ನಮಗೆ. ಹಾಗಾಗಿ ಇವಾಗ ರೊಟ್ಟಿ ಎಲ್ಲಿ ಸಿಗ್ತವೆ ನೋಡ. ಅವ್ರನ್ನ ಅಂಗಡಿಯವ್ರನ್ನ ಕೇಳಿದ್ವಿ, ಇಲ್ಲೆಲ್ಲ ಇದೆ ಅಂತಂದವ್ರೆ. ನೋಡೋಣ, ಅಲ್ಲಿ ಒಂದ್ಸಲ ಕೇಳ್ತೀನಿ. ಇಷ್ಟೊತ್ತು ವಿಡಿಯೋ ಆಗದಂತ ಮಾಡಿದ್ದೆ, ಆಗಿಲ್ಲ. ಅಲ್ಲಿ ಒಬ್ರು ಆಂಟಿ ಹೇಳಿದ್ರಲ್ಲ ರೊಟ್ಟಿ ಇಂತಲ್ಲಿ ಸಿಗ್ತಾವೆ ಓರಿ ಅಂತ ಕೇಳಿದ್ರಿಂದ ಅಲ್ಲಿಗೆ ಹೊಂಟಿವಿ. ನೋಡಮ್ಮ, ಅಲ್ಲಿ ಸಿಕ್ಕರೆ ಸರಿ, ಸಿಕ್ಕಿಲ್ಲ ಅಂತಂದ್ರೆ ಮನೆಗೆ ಹೋಗ್ತೀವಿ. ರಾಗಿ ತೊಗೊಂಡಿವಿ, ಅದೇ ಮುದ್ದೆ ಮಾಡ್ತೀವಿ. ನಮ್ಮ ಸಾನು ಬೇರೆ ಮಕ್ಕಂದಿದ್ದು ಅಳಕ್ಕಂತ ಫೋನ್ ಹಚ್ಚಿದ್ರು. ಅದಕ್ಕೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗ್ಬೇಕಾಗುತ್ತೆ. ಜಾಸ್ತಿ ಆಯ್ತು ಒಂದ್ಸರ್ತಿ ಭಾಳಷ್ಟು ನಿದ್ದೆ ಮಾಡಲ್ಲ, ಜಾಸ್ತಿ ನಿದ್ದೆನೇ ಮಾಡಲ್ಲ. ಒಂದು 5 ನಿಮಿಷ ಮಾಡ್ತಾರೆ ಅಷ್ಟೇ. ಮಕ್ಕಂದಕ್ಕಿನ್ನ ಯಾಕೆ ಕರ್ಕೊಂಡು ಹೋಗೋದು ಅಂತ ನನಗೆ ಎದ್ದಿಲ್ಲ ಅಂದ್ರೆ ಕರ್ಕೊಂಡ್ ಬರ್ತಿದ್ದೆವು. ಮಕ್ಕಂಡಿರಲ್ಲ, ಹೋಗಿ ಬರೋ ಮತ್ತೆ ಬಂದೆವು. ಅಳಕ್ ಸ್ಟಾರ್ಟ್ ಮಾಡ್ಬಿಟ್ಟಾಳೆ. ಈಗ ನೋಡೋ ಹೋಗ್ತೀವಿ, ಅಲ್ಲಿ ಯಾವುದೋ ಅಂಗಡಿ ಅಂತಾರ ಕೇಳಿ ನೋಡ್ತೀವಿ. ಮನೆಗೆ ಹೋಗ್ತೀವಿ. ನೋಡ್ರಿ, ಆ ಅಂಗಡಿ ಬಂದದ ತೋರಿಸ್ತೀನಿ. ಆಂಟಿ ಮುಚ್ಚಿಬಿಟ್ಟತಿ. ಈಗೇನು ಮಾಡೋಕ್ಕಾಗಲ್ಲ. ರಾಗಿ ಮುದ್ದೆ ಮಾಡ್ಕೊಂಡು ಏನು ರೊಟ್ಟಿ ಬಗ್ಗೆ ಅಷ್ಟೊಂದು ಏನು ಡಿಸ್ಕಷನ್ ಅಂತ ಅಂಬಕ್ಕೇನಿಲ್ಲ. ನಾವು ಡೈಲಿ ರೊಟ್ಟಿ ತಿಂತೀವಲ್ಲ, ಹಿಟ್ಟು
ಕೆಲಸ ಆಗ್ಬಿಟ್ಟೈತಿ. ನಾವು ಬೆಂಗಳೂರಲ್ಲಿ ಜೋಳ ಸರಿ ಇರಲ್ಲ, ಹಂಗಾಗಿ ನಮ್ಮ ಊರಿಂದ ತರ್ತೀವಿ ನಾವು ಜೋಳ. ಊರಿಂದ ತಂದು ರೊಟ್ಟಿ ಇನ್ನೊಂದು ಚೀಲ ತಂದುಬಿಡ್ತೀವಿ ಜೋಳ ಒಂದೊಂದ್ಸಲ. ಒಂದೇ ಸತಿ ಬೀಸ್ಕೊಂಬರ್ತೀವಲ್ಲ, ಊರಿಗೆ ಹೋಗಿಲ್ಲ, ಹೋಗ್ಬೇಕು ಊರಿಗೂ. ಊರಿಗೆ ಹೋದಾಗ ತರ್ಬೇಕು. ಹೋಗ್ಬೇಕು ಇನ್ನೊಂದು 15 ದಿನ ಹೋಗಿ ಇಷ್ಟು ಖಾರ ಅದೆಲ್ಲ ಬೀಸ್ಕೊಂಬರ್ತೀವಿ. ಸಾನು ಬೇರೆ ಅಳಕತ್ತಾಳ, ನಮ್ಮ ಮಾವ ಹೋಗ್ಬೇಕು ನೋಡಿ. ಅಳಕ ಸ್ಟಾರ್ಟ್ ಮಾಡಿ ಅವಾಗ ಇವ ಸುಮ್ಮನೆ ಇಷ್ಟತ್ತು ಎಷ್ಟು ಅರ್ಸಕತ್ತಿದ್ಲ ಅಂದ್ರೆ, ಹಾಂ ಸಾನ ಅಳಬಾರ್ದಿ, ಅಳಬುರ್ಕಿ ಸಿಟ್ಟು ಬಂದೈತೆ. ನನ್ನ ಹೆಂಗೆ ಬಿಟ್ಟು ಹೋದ್ರಿ ನೀವು ಅಂತೇನ? ನಮ್ಮ ಅಪ್ಪಗೆ ಎಷ್ಟು ಸಿಟ್ಟು ಬಂದೈತೆ. ಅಲ್ಲ, ನನ್ನ ಹೆಂಗೆ ಬಿಟ್ಟು ಹೋಗಿರಿ ನೀವು ಅಂತಾಳ. ಹಾಂ, ನಾನು ಮಕ್ಕಂದಾಗ ನನಗೆ ಗೊತ್ತಾಗಲಾರಂಗೆ ಹೋಗಿರಿ ನೀವು, ಹೆಂಗೆ ಹಿಂಗೆ ಮಾಡಿದ್ರೆ ನೀವು ಅಂತಾಳೆ ಸಾನ್ವಿ. ಬಿಟ್ಟು ಹೋಗ್ಬಾರ್ದಿತ್ತು ಮಮ್ಮಿ, ನೀನು ಬಿಟ್ಟು ಹೋಗ್ಬಾರ್ದಿತ್ತು. ರೊಟ್ಟಿ ಸಿಗಲಿಲ್ಲ, ಆಯ್ತು ಇವು ಮುದ್ದೆ ಮಾಡಿಬಿಡು, ಮುದ್ದೆ ಪಲ್ಯ. ನೋಡಿ ಖಾರ ಪುಡಿ ಏನೇನೋ ಹೆಚ್ಚು ಏನೇನೋ ಹಾಕ್ಯಾರ, ಮಿಕ್ಸ್ ಮಾಡಕತ್ತಿ ನಾನು. ಯಾಕಂದ್ರೆ ಮಮತಾ ಮಾಡಿಲ್ಲ ಅಂದ್ರೆ ಖಾರೆಲ್ಲ ಕೈಯೆಲ್ಲ ಖಾರ ಆಗ್ಬಿಡುತ್ತೆ, ಮತ್ತು ಸಾನನ್ನು ಎತ್ಕೋಬೇಕಲ್ಲ. ರೆಸಿಪಿ ಬೇಕಾದ್ರೆ ಕೇಳ್ರಿ. ಹಂಗಾದ್ರೂ ಬೇಕಾದರೆ ಕೇಳಿ ಮಾಡ್ತಾರೆ ಇವರು. ನಾವು ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀವಿ, ಬೇಕಂದ್ರೆ ಕೇಳ್ರಿ, ಕೇಳ್ತೀವಿ. ಆಮೇಲೆ ಅಡುಗೆ ಆದಮೇಲೆ ನೀನು ಕೇಳತ್ನ, ನನಗೊಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟು ಅಂತ ಹೇಳ್ತನ. ಹುಡುಕಿ ಹಾಕ್ಬೇಕಲ್ಲೇ. ಇಲ್ಲಿ ಐತೆ ನಲ್ಲಿ ಮೂಳೆ, ಅದಕ್ಕೆ ತಂದಿದ್ದೀನಿ. ಒಂದು ನಲ್ಲಿ ಮೂಳೆ ಬೇಕು, ಹುಡುಕ್ಬಿಟ್ಟು ಹಾಕು ಸಾನು ನಿನಗೂ. ಸಾನ್ವಿ ಕೊಟ್ರೆ ಇತ್ತು ಹಿಡ್ಕೊಂಡು. ನಾನು ಭಾಳ ದಿವಸ ಆಗ್ಬಿಡುತ್ತೆ, ರೀಲ್ಸ್ ಆಗ್ಬಿಟ್ಟಿಲ್ಲ, ಒಂದು 2-3 ದಿನ ಆಗ್ಬಿಡ್ತು. ಫೋನ್ ತಗೊಳೋ ಗದ್ಲಾಗ ಒಟ್ಟು ರೀಲ್ಸೇ ಮಾಡಿಲ್ಲ ಯಾವುದು. ನಾವು ಸ್ವಲ್ಪ ರೀಲ್ಸ್ ಮಾಡೋಣ ಪ್ಲ್ಯಾನ್ ಯಾವುದೋ ಒಂದು ಬಂದೈತೆ, ಅಂದರೆ ರೀಲ್ಸ್ ಮಾಡ್ಬೇಕು ಅನ್ಕೊಂಡೀವಿ. ಮಮತಾನು ಬಂದಾಳ, ಇವಾಗ ಮಾಡ್ಬೇಕು. ಕ್ಯಾಮ್ರಾಮ್ಯಾನ್ ಯಾರಿಲ್ಲ, ನಾವು ಹಿಡ್ಕೊಂಡು ಮಾಡ್ಬೇಕು ಇವಾಗ. ಬರ್ರಿ ಮಾಡೋಣ. ಈ ಕಡೆ ಬಾ, ನೀನು ನಳ್ಳಿಗೆ ಈ ಕಡೆ ಸರಿ ಮಾಡೋಕೆ ಬಂದು ಇಲ್ಲಿ ಎದೆ ಹೋಗಿ ಬರ್ತೀರಲ್ಲಿ, ಅಲ್ಲಿ ಮುಂದೆ ಹೋಗ. ಅಲ್ಲಿ ನಿಂತಗ ಇಲ್ಲಿಂದ ಒಂದು ಹೇಳತ್ನ ಡೈಲಾಗ್, ಅದನ್ನು ನೀನು ಹೇಳು. ಎಲ್ಲರೂ ಉಂಡ್ರ್ಯಾ? ಎಲ್ಲರೂ ಉಂಡ್ರೆ ತಿಂದ್ರೆ ಈಗ ನಮ್ಮ ಅಪ್ಪ ಮನೆ ಬಳಿ ಬಂದಿದ್ದೆವು. ಇಲ್ಲಿ ಅರ್ಸ್ಲಣ್ಣ ಆಗ್ಯಾವ, ಯಾರು ಕಿತ್ಗಲ್ಲ ನೋಡ್ರಿ, ಇಷ್ಟಾಗ್ಯಾವ. ಜಗ್ಗೆ ಗಿಡಗಳವ ಇಲ್ಲೆಲ್ಲ, ಫುಲ್ ಅವೇ ಇಲ್ಲೆಲ್ಲ. ಇಲ್ಲಿ ಒಂದಲ್ಲ, ಇದು GKVK ರೋಡು. ಅಲ್ಲಿ ನೋಡಿ ಎಷ್ಟೊಂದು ಅಳಸ್ತಾವ, ಭಾಳ ಅಂದ್ರೆ ಭಾಳ ಅದ. ಈ ಸೈಡ್ಗೆ ಅಲ್ಲೊಂದು ಗಿಡ ಐತೆ, ಅಲ್ಲಿದ್ದಾವೆ. ನಾವು ತಿನ್ಬೇಕು ಅನ್ಸದಂಗೆ ಅಲ್ಲೇ ಹೋದಾಗದ ಕಿತ್ಕೊಳದ ಬರೋದು. ಹಣ್ಣು ಅಂದ್ರೆ ತಿಂದು ನಮಗೆ ಬೇಸರ ಆಗ್ಬಿಟ್ಟೈತಿ ಅಂತ ಪರಿ. ಹಣ್ಣು ಆಗ ಯಾವುದೋ ಹಣ್ಣು ಆತಂದ್ರೆ ಹೋಗಿ ಕಿತ್ಕೊಂಬರ್ತ ನೀವು ಮತ್ತೆ. ನೋಡು, ಮುದ್ದೆ ತಿನ್ನಕ್ಕೆ ಮಾಡಿ ಕೊಡಕತ್ತಾಳ ಅವ್ರ ಮಮ್ಮಿ. ತನಗೆ ರೆಡಿ ಮಾಡ್ಯಾಳ ಮಮತಾ. ಮುದ್ದೆ ಮಟನ್ನು, ನನಗೆ ಉಳ್ಳಾಗಡ್ಡಿ ಇರಲೇಬೇಕು, ಚಿಕನ್ನಾಗಲ್ಲ ಮಟನ್ನಾಗಲ್ಲ. ಮುದ್ದೆ ಅಂದ್ರೆ ಭಾಳ ದೊಡ್ಡದಾದ ಮುದ್ದೆ. ಗಾಯ್ಸ್, ನಾನು ಇವಾಗೆಲ್ಲ ಊಟ ಗೀಟ ಮಾಡಿಕೊಂಡೆ. ರೊಟ್ಟಿ ಗಿಟ್ಟಿ ಅದೆಲ್ಲ ಹೇಳೋದ್ನಲ್ಲ. ನಾವು ನಿನ್ನೆ ದೇವಸ್ಥಾನಕ್ಕೆ ಹೋಗಿರೋದು, ನಿನ್ನೆ ಹೋಗಿರೋದು. ಇವತ್ತು ಕರಿ ಇರೋದು. ಅಂದರೆ ನಿನ್ನೆ ನಾನು ಕಂಟಿನ್ಯೂ ಮಾಡಲಿಲ್ಲ ಲಾಗ್ನ, ಎಂಡೂ ಮಾಡಲಿಲ್ಲ. ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಚಿಕ್ಕದಾಯ್ತು ಅಂತಂದ್ಬಿಟ್ಟು ನಾನು ಹಿಂಗೆ ಕಂಟಿನ್ಯೂ ಮಾಡಿದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಗಾಯ್ಸ್, ಲವ್ ಯು.